ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆದ್ರೆ ನಾನಂತೂ ಸಚಿವನಾಗೋದಿಲ್ಲ ಅಂತೇಳಿ ಕೆಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಮಾತಾಡಿರೋದು, ನನಗೆ ಸಾಕು, ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಲಿ, ನಾನು ಈ ಹಿಂದೆ ಹೇಳಿರುವ ಮಾತಿಗೆ ಈಗಲೂ ಯಾವಾಗಲೂ ಬದ್ಧನಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ. ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಇನ್ನು ವಾಚ್ವಾರ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ಮೇಲೆ ಕೆಎನ್ ರಾಜಣ್ಣ ಅವರು ಗರಂ ಆಗಿದ್ದಾರೆ. ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಏನು ಸಿಕ್ಕಿಲ್ಲ, ಹೀಗಾಗಿ ಊಟ, ವಾಚು ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಕಿಡಿಕಾರ್ತಾರೆ. ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ಗಮನ ಹರಿಸಲಿ. ರಾಜಣ್ಣ ಈ ರೀತಿಯಾಗಿ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜ್ವಲಂತ ಸಮಸ್ಯೆಗಳೇನಾದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ಲಿ, ಅದು ಬಿಟ್ಟು ವಾಚು, ಊಟ ಅದ್ರ ಬಗ್ಗೆನೇ ಮಾತಾಡ್ತಾರೆ ಬಿಜೆಪಿಯವರು. ಅದು ಬಿಟ್ರೆ ಬೇರೆ ಏನೂ ಅವ್ರ ಹತ್ರ ಇಲ್ಲ ವಿಚಾರ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುಮಕೂರಲ್ಲಿ. ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂತ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದು ಇಲ್ಲ. ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ, ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೀನಿ. ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆದ್ರೆ ನಾನಂತೂ ಸಚಿವನಾಗೋದಿಲ್ಲ ಅಂತೇಳಿ ಕೆಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಮಾತಾಡಿರೋದು, ನನಗೆ ಸಾಕು, ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಲಿ, ನಾನು ಈ ಹಿಂದೆ ಹೇಳಿರುವ ಮಾತಿಗೆ ಈಗಲೂ ಯಾವಾಗಲೂ ಬದ್ಧನಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ. ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಇನ್ನು ವಾಚ್ವಾರ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ಮೇಲೆ ಕೆಎನ್ ರಾಜಣ್ಣ ಅವರು ಗರಂ ಆಗಿದ್ದಾರೆ. ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಏನು ಸಿಕ್ಕಿಲ್ಲ, ಹೀಗಾಗಿ ಊಟ, ವಾಚು ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಕಿಡಿಕಾರ್ತಾರೆ. ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ಗಮನ ಹರಿಸಲಿ. ರಾಜಣ್ಣ ಈ ರೀತಿಯಾಗಿ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜ್ವಲಂತ ಸಮಸ್ಯೆಗಳೇನಾದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ಲಿ, ಅದು ಬಿಟ್ಟು ವಾಚು, ಊಟ ಅದ್ರ ಬಗ್ಗೆನೇ ಮಾತಾಡ್ತಾರೆ ಬಿಜೆಪಿಯವರು. ಅದು ಬಿಟ್ರೆ ಬೇರೆ ಏನೂ ಅವ್ರ ಹತ್ರ ಇಲ್ಲ ವಿಚಾರ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುಮಕೂರಲ್ಲಿ. ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂತ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದು ಇಲ್ಲ. ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ, ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೀನಿ. ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆದ್ರೆ ನಾನಂತೂ ಸಚಿವನಾಗೋದಿಲ್ಲ ಅಂತೇಳಿ ಕೆಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನನಗೆ ಸ್ಥಾನ
ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಮಾತಾಡಿರೋದು, ನನಗೆ ಸಾಕು, ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಲಿ. ನಾನು ಈ ಹಿಂದೆ ಹೇಳಿರುವ ಮಾತಿಗೆ ಈಗಲೂ ಯಾವಾಗಲೂ ಬದ್ಧನಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ. ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಇನ್ನು ವಾಚ್ ವಾರ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ಮೇಲೆ ಕೆಎನ್ ರಾಜಣ್ಣ ಅವರು ಗರಂ ಆಗಿದ್ದಾರೆ. ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಏನು ಸಿಕ್ಕಿಲ್ಲ, ಹೀಗಾಗಿ ಊಟ, ವಾಚು ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಕಿಡಿಕಾರ್ತಾರೆ. ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ಗಮನ ಹರಿಸಲಿ. ರಾಜಣ್ಣ ಈ ರೀತಿಯಾಗಿ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜ್ವಲಂತ ಸಮಸ್ಯೆಗಳೇನಾದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ಲಿ, ಅದು ಬಿಟ್ಟು ವಾಚು, ಊಟ ಅದ್ರ ಬಗ್ಗೆನೇ ಮಾತಾಡ್ತಾರೆ ಬಿಜೆಪಿಯವರು. ಅದು ಬಿಟ್ಟರೆ ಬೇರೆ ಏನೂ ಅವ್ರ ಹತ್ರ ಇಲ್ಲ ವಿಚಾರ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುಮಕೂರಲ್ಲಿ. ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂತ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದು ಇಲ್ಲ. ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೀನಿ. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆದ್ರೆ ನಾನಂತೂ ಸಚಿವನಾಗೋದಿಲ್ಲ ಅಂತೇಳಿ ಕೆಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಮಾತಾಡಿರೋದು, ನನಗೆ ಸಾಕು, ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಲಿ. ನಾನು ಈ ಹಿಂದೆ ಹೇಳಿರುವ ಮಾತಿಗೆ ಈಗಲೂ ಯಾವಾಗಲೂ ಬದ್ಧನಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ. ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಇನ್ನು ವಾಚ್ ವಾರ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ಮೇಲೆ ಕೆಎನ್ ರಾಜಣ್ಣ ಅವರು ಗರಂ ಆಗಿದ್ದಾರೆ. ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಏನು ಸಿಕ್ಕಿಲ್ಲ, ಹೀಗಾಗಿ ಊಟ, ವಾಚು ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಕಿಡಿಕಾರ್ತಾರೆ. ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ಗಮನ ಹರಿಸಲಿ. ರಾಜಣ್ಣ ಈ ರೀತಿಯಾಗಿ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜ್ವಲಂತ ಸಮಸ್ಯೆಗಳೇನಾದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ಲಿ, ಅದು ಬಿಟ್ಟು ವಾಚು, ಊಟ ಅದ್ರ ಬಗ್ಗೆನೇ ಮಾತಾಡ್ತಾರೆ ಬಿಜೆಪಿಯವರು. ಅದು ಬಿಟ್ಟರೆ ಬೇರೆ ಏನೂ ಅವ್ರ ಹತ್ರ ಇಲ್ಲ ವಿಚಾರ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುಮಕೂರಲ್ಲಿ. ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂತ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದು ಇಲ್ಲ. ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ ಬೆಳಿಗ್ಗೆ ಊಟಕ್ಕೆ ಹೋದ್ರು, ತಿಂಡಿಗೆ ಹೋದ್ರು, ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ವಿರೋಧ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೀನಿ.